ಎಲೆಗಳ ಬಣ್ಣ ಎಲ್ಲ ಬಣ್ಣ ಯಾವುದು? ಈ ಮರದಲ್ಲಿ ಕಾಣುವಂತ ಎಲ್ಲಾ ಎಲೆಗಳ ಬಣ್ಣ ಯಾವುದು? ಈ ಎಲೆಯ ಬಣ್ಣ ಈ ಹಳದಿಗಿಂತ ಮುಂಚಿನ ಬಣ್ಣ ಯಾವ್ದಾಗಿತ್ತು? ಅವಾಗ ಇದು ಎಲ್ಲಿತ್ತು? ಹಸಿರಿದ್ದಾಗ ಎಲ್ಲಿತ್ತು? ಹಸಿರಿದ್ದಾಗ ಇದೇ ಮರದಲ್ಲಿತ್ತು. ಹಳದಿ ಬಣ್ಣ ಆಗಿರೋದ್ರಿಂದ ಕಳಚಿ ಹಳದಿ ಬಣ್ಣಕ್ಕಿಂತ ಮುಂಚೆ ಇದ್ರ ಬಣ್ಣ ಯಾವ್ದಾಗಿತ್ತು? ಹಸಿರು ಎಲೆ ಇದ್ದಾಗ ಎಲ್ಲರ ಜೊತೆ ಕೂಡಿಕ ಯಾವಾಗ ಹಸಿರಿನಿಂದ ಹಳದಿ ಬಣ್ಣಕ್ಕೆ ಯಾವ ತಿರುಗುತ್ತೋ ಈ ಗುಂಪಿನಿಂದ ಕಳಚಿ ಕೆಳಗ ಅಂದ್ರೆ ಹಸಿರು ಬಣ್ಣದಿಂದ ಹಳದಿ ಬಣ್ಣಕ್ಕೆ ತಿರುಗಿದಾಗ ಏನಾಯ್ತು? ತನ್ನವರ ಗುಂಪು ಬಿಟ್ಟು ಮೇಲಿಂದ ಕೆಳಗೆ ಕಳಚಿ ಬಿತ್ತು. ಎಲೆಗಳಿಂದ ಹಸಿರು ಎಲೆ ಮತ್ತು ಹಳದಿ ಬಣ್ಣದ ಎಲೆಗಳಿಂದ ನಮಗೆ ಸಿಗುವಂತ ನೀತಿ ಪಾಠ ಯಾವುದು? ನೋಡಿ, ಹಸಿರು ಎಲೆಯು ಹಳದಿ ಬಣ್ಣಕ್ಕೆ ತಿರುಗಿದಾಗ ಅದರ ಸ್ಥಿತಿ ಏನಾಯ್ತು ಅನ್ನೋದ್ರ ಮುಖಾಂತರ ನಮಗೆ ಇದರಿಂದ ಕಲಿಬೇಕಾದ ನೀತಿ ಪಾಠ ಯಾವುದು? ಯಾವ ನೀತಿ ಪಾಠ ಸಿಗ್ತದೆ? ಸಿಂಪಲ್. ಯಾವ ರೀತಿ ಹಸಿರು ಎಲೆ ಹಳದಿ ಬಣ್ಣಕ್ಕೆ ತಿರುಗಿದಾಗ ತನ್ನವರಿಂದ ದೂರಾಗಿ ಕೆಳಗೆ ಬೀಳುತ್ತದೆಯೋ ಅದೇ ರೀತಿ ಮನುಷ್ಯರು ಸಹ ತನ್ನ ಬಣ್ಣವನ್ನ ಬದಲಾಯಿಸಿದಂದರೆ ಸಮಾಜದಿಂದ ಇದೇ ರೀತಿ ತಾನು ದೂರ ಉಳಿಯಬೇಕಾಗುತ್ತದೆ. ಅದು ತನ್ನವರಿಂದ ತಾನು ದೂರ ಉಳಿಯಬೇಕಾಗುತ್ತೆ. ಯಾವಾಗ ಬಣ್ಣ ಬದಲಾಯಿಸ ಅದಕ್ಕೆ ಬಣ್ಣವನ್ನ ಬದಲಾಯಿಸಬಾರದು. ಬಣ್ಣ ಬದಲಾಯಿಸಂದ್ರೆ ಮುಖದ ಬಣ್ಣ ಅಲ್ಲ, ನಿಮ್ಮ ವ್ಯಕ್ತಿತ್ವ. ನಿಮ್ಮೆದುರ ನಿಮ್ಮ ರೀತಿ ಮಾತಾಡೋದು, ಇನ್ನೊಬ್ಬರಲ್ಲಿ ಯಾವ ರೀತಿ ಮಾತಾಡೋದು. ಈ ರೀತಿ ಬಣ್ಣವನ್ನು ಬದಲಾಯಿಸಿದಂದ್ರೆ ಇದೇ ರೀತಿ ಪರಿಸ್ಥಿತಿ. ಹಸಿರು ಎಲೆ ಹಳದಿ ಬಣ್ಣಕ್ಕೆ ತಿರುಗಿದಾಗ ತನ್ನವರಿಂದ ಕೆಳಗೆ ಬಂತ ದೂರ ಆಯ್ತಾ? ಅದೇ ರೀತಿ ಮನುಷ್ಯನು ತನ್ನ ಬಣ್ಣವನ್ನು ಬದಲಾಯಿಸಿದ್ರೆ ತನ್ನವರಿಂದ ದೂರ ಇದೇ ನೀತಿ ಪಾಠ ಇದೆ. ನಾವು ಕಲಿಯೋದು ಪ್ರಕೃತಿಯಿಂದಲೂ ನೀತಿ ಪಾಠ ಕಲಿಯುವಂಥದ್ದು ಬಹಳಷ್ಟು ಇದೆ. ಅದರಲ್ಲಿ ಇದೊಂದು ಉದಾಹರಣೆ.